ಹಲೋ ನಮಸ್ಕಾರ ಆತ್ಮೀಯ ಸ್ಪರ್ಧಾರ್ಥಿಗಳೇ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಟೀಚರ್ ಎಲಿಜಿಬಲ್ ಟೆಸ್ಟ್ ಕನ್ನಡ ವಿಷಯದ ಸಿಲೆಬಸ್ ಅನ್ನ ನೋಡ್ಕೊತ ಹೋಗೋಣ. ಪೇಪರ್ 1 ಮತ್ತೆ ಪೇಪರ್ 2 ಕನ್ನಡ ವಿಷಯದ ಮೇಲೆ ನಮ್ಗೆ 30 ಮಾರ್ಕ್ಸ್ ಇರುತ್ತೆ. ಸೊ ಈ ಒಂದು ಸಿಲೆಬಸ್ ಮುಖಾಂತರ ನಾವು ಈಸಿಯಾಗಿ 30 to 30 ಮಾರ್ಕ್ಸ್ ಅನ್ನ ಯಾವ ರೀತಿ ಪಡ್ಕೋಬಹುದು ಅಂತಕ್ಕಂಥದನ್ನ ತೋರಿಸ್ತೀನಿ. ಸೊ ಈ PDF ಗಾಗಿ ನೀವು ನಮ್ಮ ಚಾನೆಲ್ ಅನ್ನ ಜಾಯಿನ್ ಆಗಿ ಅಲ್ಲಿಂದ ಇದನ್ನ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಕನ್ನಡ ಭಾಷೆ, ಸಾಹಿತ್ಯ ಮತ್ತು ವ್ಯಾಕರಣದ ಮೇಲೆ ನಮ್ಗೆ 30 ಮಾರ್ಕ್ಸ್ ಇರುತ್ತೆ. ಕನ್ನಡ ಭಾಷೆಯ ಉಗಮ, ಬೆಳವಣಿಗೆ ಮತ್ತು ಹಂತಗಳು. ನಮ್ಮ ಕನ್ನಡ ಭಾಷೆ ಯಾವ ರೀತಿ ಉಗಮವಾಯಿತು, ಅದರ ಬೆಳವಣಿಗೆ, ಅದರ ಹಂತಗಳು ಸ್ಟೆಪ್ ಬೈ ಸ್ಟೆಪ್ ಅನ್ನ ನಾವು ಸ್ಟಡಿ ಮಾಡ್ಬೇಕಾಗತ್ತೆ. ನೆಕ್ಸ್ಟ್ ಅದೇ ರೀತಿ ಕನ್ನಡ ಸಾಹಿತ್ಯ ಚರಿತ್ರೆ, ಹಳಗನ್ನಡ, ನಡುಗನ್ನಡ ಮತ್ತು ಹೊಸಗನ್ನಡ ಇವು ಮೂರು ಕೂಡ ಇಂಪಾರ್ಟೆಂಟ್ಸ್ ಆಗತ್ತೆ. ಅದೇ ರೀತಿ ನೆಕ್ಸ್ಟ್ ಒನ್ ವ್ಯಾಕರಣದಲ್ಲಿ ವರ್ಣಮಾಲೆ, ಸಂಯುಕ್ತಾಕ್ಷರ, ಗುಣಿತಾಕ್ಷರ, ನಾಮಪದ, ಕ್ರಿಯಾಪದ, ಸಂಧಿ, ಸಮಾಸ ಇದೆಲ್ಲವೂ ಕೂಡ ಇಂಪಾರ್ಟೆಂಟ್ಸ್ ಆಗತ್ತೆ. ನೆಕ್ಸ್ಟ್ ಒನ್ ಇಲ್ಲಿ ಕೃದಂತ, ತದ್ದಿತಾಂತ, ಅವ್ಯಯ, ದ್ವಿರುಕ್ತಿ, ಜೋಡನುಡಿ, ಪಡೆನುಡಿ, ನುಡಿಗಟ್ಟು, ಪದಗಳ ಅರ್ಥ, ಲೇಖನ ಚಿಹ್ನೆಗಳು, ಅದೇ ರೀತಿ ವಾಕ್ಯ ಮತ್ತು ವಾಕ್ಯಗಳ ಪ್ರಕಾರಗಳು, ಪತ್ರ ಲೇಖನ, ಲಿಂಗ, ವಚನ, ವಿಭಕ್ತಿ. ಟೋಟಲ್ ಆಗಿ ಹೇಳ್ಬೇಕಂತಂದ್ರೆ ಫಸ್ಟ್ ಒನ್ ನಾವು ನೋಡಿದ್ವಿ ಕನ್ನಡ ಭಾಷೆ, ಸಾಹಿತ್ಯ ಮತ್ತು ವ್ಯಾಕರಣದ ಮೇಲೆ ಏನಿರುತ್ತೆ ನಮ್ಗೆ 30 ಮಾರ್ಕ್ಸ್ ಇರುತ್ತೆ. ಸೊ ನಾವು 360 ಡಿಗ್ರಿಯಲ್ಲಿ ಇದನ್ನ ಸ್ಟಡಿ ಮಾಡಿದ್ರೆ ಇಲ್ಲಿ ಈಸಿಯಾಗಿ ನಾವು 30 ಮಾರ್ಕ್ಸ್ ಅನ್ನ ಪಡ್ಕೋಬಹುದು. ನೆಕ್ಸ್ಟ್ ನೋಡ್ರಿ, ಕನ್ನಡ ಭಾಷಾ ಬೋಧನಾ ವಿಧಾನ ಅಥವಾ ಬೋಧನಾ ಶಾಸ್ತ್ರದ ಮೇಲೂ ಕೂಡ ನಮಗೆ ಇಲ್ಲಿ ಮಾರ್ಕ್ಸ್ ಗಳು ಇರುತ್ತೆ. ಇಲ್ಲಿ ನಾವು ನೋಡ್ಕೊತ ಹೋಗ್ಬಹುದು. ಕನ್ನಡ ಬೋಧನೆಯ ಮೌಲ್ಯ ಮತ್ತು ಉದ್ದೇಶಗಳು, ಭಾಷೆ ಮತ್ತು ವಿವಿಧ ಸಾಹಿತ್ಯದ ಪ್ರಕಾರಗಳ ಬೋಧನೆಯ ತಂತ್ರಗಳು. ನೆಕ್ಸ್ಟ್ ಒನ್ ಇಲ್ಲಿ ಕನ್ನಡ ಭಾಷೆ ಮತ್ತು ಸಾಹಿತ್ಯ ಬೋಧನೆಯ ಯೋಜನೆಗಳು, ಭಾಷಾ ಕೌಶಲ್ಯಗಳು, ಬೋಧನಾ ಸಂಪನ್ಮೂಲಗಳು, ಭಾಷಾ ಕಲಿಕೆಯ ಮೌಲ್ಯಮಾಪನ, ಅದೇ ರೀತಿ ಭಾಷಾ ಬೋಧಕದ ಸಾಮಾನ್ಯ ಶೈಕ್ಷಣಿಕ ಮತ್ತು ವೃತ್ತಿ ಅರ್ಹತೆಗಳು, ಮಾತೃಭಾಷಾ ಬೋಧನೆಯ ಪದ್ಧತಿಗಳು. ಸೊ ಇಲ್ಲಿ ರೆಫರೆನ್ಸ್ ಬುಕ್ಸ್ ಅನ್ನ ಅವರೇ ಕೊಟ್ಟಿದ್ದಾರೆ. ಈಸಿಯಾಗಿ ನಾವು ಈ ರೆಫರೆನ್ಸ್ ಬುಕ್ ಅನ್ನ ಯೂಸ್ ಮಾಡಿ ಬಂದ್ಬಿಟ್ಟು ನಮ್ಮ ಮಾರ್ಕ್ಸ್ ಅನ್ನ ಸ್ಕೋರ್ ಮಾಡಬಹುದು. ನೋಡಿ ಇಲ್ಲಿ ಕನ್ನಡ ಕೈಪಿಡಿ, ಇದು ನಿಮ್ಗೆ ವೆಬ್ಸೈಟ್ ಅಲ್ಲಿ ಸಿಗತ್ತೆ. ನೀವು ವೆಬ್ಸೈಟ್ ಅಲ್ಲಿ ಡೌನ್ಲೋಡ್ ಮಾಡುವ ಮುಖಾಂತರ ಇದನ್ನ ನೀವು ಇಲ್ಲಿ ಸ್ಟಡಿ ಮಾಡಬಹುದು. ನೆಕ್ಸ್ಟ್ ಕನ್ನಡ ಮಾಧ್ಯಮ ವ್ಯಾಕರಣ, ಕನ್ನಡ ವ್ಯಾಕರಣ ದರ್ಪಣ ಇಲ್ಲಿ ನೋಡ್ಬೋದು ಆಥರ್ಸು. ನೆಕ್ಸ್ಟ್ ಅದೇ ರೀತಿ ಹೊಸಗನ್ನಡ ವ್ಯಾಕರಣಗಾಗಿ ನಾವು ಇಲ್ಲಿ ಎನ್ ರಂಗನಾಥ ಶರ್ಮಾ ಅವ್ರ ಬುಕ್ಸ್ ಅನ್ನ ತಗೋಬಹುದು. ಕನ್ನಡ ಸಾಹಿತ್ಯ ಪರಿಷತ್ತು. ಸೊ ಇವೆಲ್ಲವೂ ಕೂಡ ನಿಮಗೆ ಫ್ರೀ ಆಗಿ ಅವೈಲೇಬಲ್ ಇರುತ್ತೆ, ವೆಬ್ಸೈಟ್ ಅಲ್ಲಿ ನೋಡ್ಬೋದು. ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗ್ಲಿ ನಾನು ವಿಡಿಯೋ ಮಾಡಿದ್ದೆ, PS ಅರಳಿಗುಪ್ಪಿ ಸರ್ ಅವ್ರ ಒಂದು ಬುಕ್ಸ್ ತಗೊಂಡ್ರೆ ಸಾಕು, ನೀವು ಅಲ್ಲಿ ಎಲ್ಲವೂ ಕೂಡ ಕವರ್ ಆಗಿದೆ ಗ್ರಾಮರ್ ಪಾರ್ಟ್ಸ್ ಅಂತಕ್ಕಂಥದ್ದು. ನೆಕ್ಸ್ಟ್ ಅದೇ ರೀತಿ ಪೇಪರ್ 1 ಮತ್ತೆ ಪೇಪರ್ 2 ಸಬ್ಜೆಕ್ಟ್ ಇಂಗ್ಲಿಷ್, ನಾವು ಆಗ್ಲೇ ಕನ್ನಡ ಗ್ರಾಮರ್ ಅನ್ನ ನೋಡಿದ್ವಿ. ಇವಾಗ ಇಂಗ್ಲಿಷ್ ಕೂಡ ನಮಗೆ ಇಲ್ಲಿ 30 ಮಾರ್ಕ್ಸ್ ಅಂದಿರುತ್ತೆ. ಈ ಒಂದು ಸಿಲೆಬಸ್ ತ್ರೂ ನಾವು ಇಲ್ಲಿ 30 ಮಾರ್ಕ್ಸ್ ಅನ್ನ ಪಡ್ಕೋಬಹುದು. Six to 10 standard English 1, 2 and 3 language 10 book. ಹಿಂದಿ ಯಾರ್ದು ಆಪ್ಷನಲ್ ಆಗಿರುತ್ತೆ, ಅವರಿಗೂ ಕೂಡ ಇಲ್ಲಿ 30 ಮಾರ್ಕ್ಸ್ ಇರುತ್ತೆ. ಸೊ ಇದೊಂದು ಸಿಲೆಬಸ್ ಅನ್ನ ಅವರು ನೋಡಿ ಇಲ್ಲಿ ಮಾರ್ಕ್ಸ್ ಅನ್ನ ಸ್ಕೋರ್ ಮಾಡ್ಕೋಬಹುದು.